ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಸಿಂಗಾಪುರ್ಗೆ ಮನೆ ಕೆಲಸಕ್ಕೆ ಹೋದಂಥ 24 ವರ್ಷದ ಹುಡುಗಿಗೆ ಆದಂಥ ಅನ್ಯಾಯ, ಹಾಗೆ ಆ ಹುಡುಗಿ ಏನೆಲ್ಲ ಚಿತ್ರಹಿಂಸೆನ ಆ ಮನೇಲಿ ಅನುಭವಿಸ್ತು, ಈಗ ಆ ಹುಡುಗಿ ಬದುಕಿದ್ಯಾ ಇಲ್ವಾ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಡೀಟೇಲಾಗಿ ತಿಳ್ಕೊಂಡು ಬರೋಣ. ಈ ವಿಡಿಯೋದಲ್ಲಿ ಬರೋ ಪ್ರತಿಯೊಂದು ವಿಷಯನೂ ನಿಜವಾಗ್ಲೂ ನಡೆದಿರುವಂಥದ್ದು, ಯಾವುದು ಕಾಲ್ಪನಿಕ ಅಲ್ಲ. ಮೊದಲು ಆ ಹುಡುಗಿಯ ಹಿನ್ನೆಲೆ ತಿಳ್ಕೊಂಡು ಬರೋಣ. ಆಮೇಲೆ ಅವಳು ಏನಕ್ಕೆ ಮನೆ ಕೆಲಸಕ್ಕೆ ಹೋದ್ಲು, ಏನಾಯಿತು ಅನ್ನೋದ್ರ ಬಗ್ಗೆ ಡೀಟೇಲಾಗಿ ನಾನು ತಿಳಿಸ್ಕೊಡ್ತೀನಿ. ಮಯನ್ಮಾರ್ ಅನ್ನೋ ಒಂದು ದೇಶದಲ್ಲಿ ಪುಟ್ಟ ಗ್ರಾಮದಲ್ಲಿ ತುಂಬ ಬಡ ಕುಟುಂಬದಲ್ಲಿ ಪಿಯಾಂಗ್ ಅನ್ನೋ ಒಂದು ಹುಡುಗಿ ಜನಿಸುತ್ತೆ. ಅವಳ ಜೊತೆಲಿ ಹುಟ್ಟಿದ್ರು ಟೋಟಲಾಗಿ 10 ಜನ ಮಕ್ಕಳು. ಅವ್ರ ಅಪ್ಪ ಅಮ್ಮನಿಗೆ ಮನೇಲಿ ತುಂಬ ಕಷ್ಟ, ಫ್ಯಾಮಿಲಿಲಿ ತುಂಬ ಕಷ್ಟ ಇರುತ್ತೆ. ಪಿಯಾಂಗ್ ಹುಟ್ಟಿ ಸ್ವಲ್ಪ ವರ್ಷಗಳಲ್ಲೇ ಅವ್ರ ಅಪ್ಪ ಅಮ್ಮ ಇಬ್ಬರೂ ತೀರೋಗ್ತಾರೆ. ಅವ್ರ ಅಪ್ಪ ಅಮ್ಮ ತೀರೋದ್ಮೇಲೆ ಅವ್ರದ್ದು ಸ್ವಲ್ಪ ಜಮೀನು ಇರುತ್ತೆ. ಆ ಜಮೀನಲ್ಲಿ 10 ಮಕ್ಕಳು ವ್ಯವಸಾಯ ಮಾಡಿಕೊಂಡು ಹೇಗೋ ಜೀವನನ ಸಾಗಿಸ್ತಾ ಇರ್ತಾರೆ. ಪಿಯಾಂಗ್ ಹೀಗೆ ಹೇಗೋ ಅವಳ ಜೀವನ ನಡೆಸ್ಕೊಂಡು ಹೋಗ್ತಾ ಇರಬೇಕಾದ್ರೆ 2010ರಲ್ಲಿ ಅವಳಿಗೆ ಒಬ್ಬ ವ್ಯಕ್ತಿಯ ಪರಿಚಯ ಆಗುತ್ತೆ. ಆ ಪರಿಚಯ ಹೋಗ್ತಾ ಹೋಗ್ತಾ ಪ್ರೀತಿ ಆಗುತ್ತೆ. ಪಿಯಾಂಗ್ ಮತ್ತು ಆ ಹುಡುಗ ಇಬ್ಬರು ಮದುವೆ ಆಗ್ತಾರೆ. ಮದುವೆ ಆಗಿ ಸ್ವಲ್ಪ ದಿನಗಳಲ್ಲಿ ಪಿಯಾಂಗ್ ಪ್ರೆಗ್ನೆಂಟ್ ಆಗ್ತಾರೆ. ಈ ಹುಡುಗ ಅವಳು ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತ ಗೊತ್ತಾದ ತಕ್ಷಣ ಇವಳನ್ನ ಹೇಳ್ದೆ ಬಿಟ್ಬಿಟ್ಟು ಹೊರಟೋಗ್ಬಿಡ್ತಾನೆ. ಪಿಯಾಂಗ್ ಬಂದು ಅಲ್ಲೇ ಸಿಗೋ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಿಕೊಂಡು ಮಗುನ ಹೇಗೋ ಸಾಕ್ತಾ ಇರ್ತಾಳೆ. ಕಷ್ಟದಲ್ಲಿ ಅವಳ ಜೀವನ ಹೋಗ್ತಾ ಇರಬೇಕಾದ್ರೆ ಅವಳ ಕಿವಿಗೆ ಒಂದು ವಿಷಯ ಬೀಳುತ್ತೆ. ಏನಂತಂದರೆ, ಬೇರೆ ದೇಶಗಳಿಗೆ ಹೋಗಿ ಮನೆ ಕೆಲಸ ಮಾಡಿದ್ರೆ ಇನ್ನೂ ಜಾಸ್ತಿ ಸಂಬಳ ಕೊಡ್ತಾರೆ ಅನ್ನೋದು ಪಿಯಾಂಗ್ ಕಿವಿಗೆ ಬೀಳುತ್ತೆ. ಪಿಯಾಂಗ್ ಏನು ಡಿಸೈಡ್ ಮಾಡ್ತಾಳೆ ಅಂತಂದರೆ, ಸರಿ ನಾವು ಮನೆ ಕೆಲಸಕ್ಕೆ ಹೋಗ್ಬಿಟ್ಟು ಮನೆ ಕಟ್ಟಬೇಕು, ಮಗುನ ಚೆನ್ನಾಗಿ ಸಾಕಬೇಕು ಅನ್ನೋದು ಪಿಯಾಂಗ್ ತಲೆಗೆ ಬೀಳುತ್ತೆ. ಪಿಯಾಂಗು ಅಪ್ಲಿಕೇಶನ್ ಹಾಕ್ತಾಳೆ. ಓಕೆ ಅಂತ ಪಿಯಾಂಗ್ ಅಲ್ಲಿ ಇಲ್ಲಿ ಸ್ವಲ್ಪ ಸಾಲ ಮಾಡಿ ಸಿಂಗಾಪುರ್ಗೆ ಹೋಗೋಕ್ಕೆ ಪಾಸ್ಪೋರ್ಟ್ ಎಲ್ಲ ಬುಕ್ ಮಾಡಿಕೊಂಡು ಹೇಗೋ ಅಲ್ಲಿಗೆ ಕೆಲಸಕ್ಕೆ ಹೊರಡ್ತಾರೆ. ಪಿಯಾಂಗ್ ಏನು ಅಂದ್ಕೊಂಡು ಸಿಂಗಾಪುರ್ಗೆ ಹೋಗಿದ್ಲು ಅಂತಂದರೆ, ನಾವು ಮನೆ ಕಟ್ಟಬೇಕು, ಮಗು ಚೆನ್ನಾಗಿ ನೋಡ್ಕೋಬೇಕು, ನಮ್ಮ ಲೈಫಲ್ಲಿ ಸೆಟ್ಲ್ ಆಗಬೇಕು ಅಂತ. ಆದರೆ ಪಿಯಾಂಗ್ ಲೈಫಲ್ಲಿ ನಡೆದಿದ್ದೇ ಬೇರೆ. ಸಿಂಗಾಪುರ್ಗೆ ಹೋದ್ಮೇಲೆ ಗಾಯತ್ರಿ ಅನ್ನೋರ ಮನೇಲಿ ಪಿಯಾಂಗ್ಗೆ ಮನೆ ಕೆಲಸ ಸಿಗುತ್ತೆ. ಹುಡುಗಿ ಆ ಮನೆ ಕೆಲಸಕ್ಕೆ ಬರೋ ಟೈಮಲ್ಲಿ ಅಕ್ಕಪಕ್ಕದ ಮನೆಯವರೆಲ್ಲ ಹೇಳಿದ್ರಂತೆ, ಇವ್ರ ಮನೆಗೆ ಕೆಲಸಕ್ಕೆ ಬರ್ತಿದ್ದೀವ, ಈ ಮನೇಲಿ ತುಂಬ ದಿನ ಯಾರು ಕೆಲಸ ಮಾಡಿದ್ದು ನಾವು ನೋಡೇ ಇಲ್ಲ, ತುಂಬ ದಿನಗಳು ಯಾರೂ ಇರೋದೇ ಇಲ್ಲ, ನೋಡ್ಕೊಂಡು ಕೆಲಸ ಮಾಡು, ಹಂಗೆ ಹಿಂಗೆ ಅಂತ ಹೇಳಿದ್ದಾರೆ, ಅಡ್ವೈಸ್ ಮಾಡಿದ್ದಾರೆ. ಆದರೆ ಈ ಪಿಯಾಂಗ್ ಏನು ಮಾಡಿದ್ದಾಳೆ, ಅದನ್ನ ತೊಗೊಂಡೋಗ್ಬಿಟ್ಟು ಗಾಯತ್ರಿ ಹತ್ರನೇ ಹೇಳಿದ್ದಾಳೆ, ಎಲ್ಲ ಹಿಂಗೆ ಮಾತಾಡ್ಕೊತಾ ಇದ್ದಾರೆ ನಿಜಾನ ಅಂತ. ಅದಕ್ಕೆ ಗಾಯತ್ರಿ ಏನು ಹೇಳಿದ್ದಾರೆ ಅಂತಂದರೆ, ಅವರೆಲ್ಲ ಸರಿಯಾಗಿ ಕೆಲಸ ಮಾಡ್ತಿರ್ಲಿಲ್ಲ, ಅದಕ್ಕೆ ನಾನು ಕೆಲಸದಿಂದ ತಪ್ಪಾಗ್ತೆ ಅಂತ ಹೇಳಿದ್ದಾರೆ. ರಿಯಾಲಿಟಿ ಏನು ಅಂತಂದರೆ, ಇವ ಅಮ್ಮ ಸರಿಯಿಲ್ಲ, ಅದಕ್ಕೆ ಅವರೆಲ್ಲ ಓಡೋಗಿರೋದು. ಗಾಯತ್ರಿ ಪಿಯಾಂಗ್ಗೆ ಕೆಲವೊಂದು ರೂಲ್ಸ್ಗಳನ್ನ ಹಾಕಿದ್ರು. ಹೊರಗಡೆ ಇರೋರ ಜೊತೆ ಮಾತಾಡೋ ಆಗಿಲ್ಲ, ಫೋನ್ ಯೂಸ್ ಮಾಡೋ ಆಗಿಲ್ಲ, ಹೊಟ್ಟೆ ಹಶ್ವಾದ್ರೂ ಸಹ ಇವರ ಪರ್ಮಿಷನ್ ಇಲ್ಲದೆ ಊಟ ಮಾಡೋ ಆಗಿಲ್ಲ, ಹೀಗೆ ಕೆಲವೊಂದು ರೂಲ್ಸ್ಗಳನ್ನ ಹಾಕಿದ್ರು. ಪಿಯಾಂಗ್ ಏನಂತಂದರೆ, ನಾವು ಕೆಲಸ ಮಾಡೋಕ್ಕೆ ಬಂದಿದ್ದೀವಿ, ಒಬ್ಬರ ಮನೆ ಕೆಲಸ ಮಾಡೋಕ್ಕೆ ಬಂದಿದ್ದೀವಿ, ಅವ್ರು ಹೇಳ್ದಂಗೆ ನಾವು ಕೇಳಬೇಕು ಅನ್ನೋದು ಪಿಯಾಂಗ್ ಮೈಂಡ್ಸೆಟ್. ಸ್ಟಾರ್ಟಿಂಗ್ ಡೇಸಲ್ಲಿ ನಾರ್ಮಲ್ ಆಗಿದ್ದಿದ್ದು ಗಾಯತ್ರಿ ಹೋಗ್ತಾ ಅವಳು ನಿಜ ಮುಖನ ತೋರ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ. ಪಿಯಾಂಗ್ ಏನು ಮಾಡಿದ್ರು ಸುಮ್ಮನೆ ಬೈಯೋದು, ಅವಳು ಕೆಲಸ ಮಾಡಿದ್ರು ಬೈಯೋದು, ಮಾಡಲಿಲ್ಲ ಅಂದರೂ ಬೈಯೋದು. ಹೋಗ್ತಾ ಇನ್ನೂ ಒಂದು ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗಿ ಅವಳನ್ನ ತುಂಬ ಬ್ಯಾಡ್ ವರ್ಡ್ಸಲ್ಲಿ ಬೈಯೋದು, ಕೆಟ್ಟ ಮಾತಲ್ಲಿ ಬೈಯೋದು, ಹಾಗೆಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇನ್ನೂ ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗ್ಬಿಟ್ಟು, ನೀನು ಕ್ಲೀನಾಗಿ ಮನೆನ ಇಡ್ತಾ ಇಲ್ಲ, ನೀನು ಕ್ಲೀನಾಗಿಲ್ಲ, ನೀನು ಸ್ನಾನ ಕ್ಲೀನಾಗಿ ಮಾಡ್ತಿದ್ದೆ ಇಲ್ವೋ ನಂಗೆ ಗೊತ್ತಿಲ್ಲ, ನೀನು ಸ್ನಾನ ಮಾಡಬೇಕಾದ್ರೆ ಡೋರ್ನ ಓಪನ್ ಇಟ್ಬಿಟ್ಟು ಸ್ನಾನ ಮಾಡಬೇಕು, ನೀನು ಸ್ನಾನ ಮಾಡೋದನ್ನ ನಾನು ನೋಡಬೇಕು, ಯಾಕಂದರೆ ನೀಟಾಗಿ ಸ್ನಾನ ಮಾಡ್ತಿದ್ದಿಲ್ವ ಅಂತ ನಾನು ನೋಡಬೇಕು ಅಂತ ಈ ಥರ ಎಲ್ಲ ಹುಡುಗಿಗೆ ಹಾಕ್ಕೊಂಡು ಅಬ್ಯೂಸ್ ಮಾಡಿದ್ದಾರೆ. ಪಿಯಾಂಗ್ ಇಲ್ಲೇ ಎಚ್ಚೆತ್ಕೋಬೇಕಿತ್ತು, ಇಲ್ಲ ನಾನು ಇದೆಲ್ಲ ಮಾಡಲ್ಲ, ನನ್ನ ಕೈಲಿ ಆಗಲ್ಲ, ನಾನು ನನ್ನ ದೇಶಕ್ಕೆ ರಿಟರ್ನ್ ಹೋಗಬೇಕು, ಇಲ್ಲ ಅಕ್ಕಪಕ್ಕದ ಮನೆಯವ್ರ ಹತ್ರ ಹೆಲ್ಪ್ ಕೇಳ್ಬೋದಿತ್ತು, ಸ್ವಲ್ಪ ನಂಗೆ ಹೆಲ್ಪ್ ಮಾಡಿ, ನನಗೆ ಹಿಂಗೆಲ್ಲ ಹಿಂಸೆ ಕೊಡ್ತಿದ್ದಾರೆ ಅಂತ ಹೇಳಿದರೆ ಅವರಾದರೂ ಪೊಲೀಸ್ಗೆ ಫೋನ್ ಮಾಡ್ತಿದ್ರು. ಆದರೆ ಪಿಯಾಂಗ್ ಮಾಡಿದ ತಪ್ಪೇನು ಅಂತಂದರೆ, ಅನುಸರಿಸ್ಕೊಂಡು ಹೋಗಿದ್ದು, ಅದೇ ಅವಳು ಮಾಡಿದ ದೊಡ್ಡ ತಪ್ಪು. ಇಷ್ಟೆಲ್ಲ ಹಿಂಸೆ ಕೊಟ್ಟಿರೋರು ಆ ಹುಡುಗಿಗೆ ಊಟ ಹೆಂಗೆ ಕೊಟ್ಟಿರ್ಬೋದು ಅಂತ ಯೋಚನೆ ಮಾಡಿ. ಅವಳು ಕೊಡ್ತಿದ್ದು ಊಟ ಇವರೆಲ್ಲ ತಿಂದು ಮಿಕ್ಕಿರೋ ಅಲ್ಸೋಗಿರೋ ಅನ್ನ, ಆಮೇಲೆ ಮಗು ತಿಂದಿಟ್ಟಿರುತ್ತಲ್ಲ ವೇಸ್ಟ್ ಬ್ರೆಡ್ಡು, ಈ ಥರ ಹುಡುಗಿಗೆ ಊಟನ ಕೊಟ್ಟಿದ್ದಾರೆ. ಒಂದು ದಿನ ಏನು ಮಾಡ್ತಿದ್ರಂತೆ, ನೀನು ಕೆಲಸ ಕಮ್ಮಿ ಮಾಡ್ತಿದ್ಯಾ, ಊಟ ಜಾಸ್ತಿ ತಿಂತಿದ್ಯಾ ಅಂತ ಒಂದು ದಿನ ಈ ಊಟನೂ ಹುಡುಗಿಗೆ ಕೊಡ್ತಿರ್ಲಿಲ್ವಂತೆ. ಸ್ಟಾರ್ಟಿಂಗಲ್ಲಿ ಬರೀ ಬಾಯಿ ಮಾತಲ್ಲಿ ಬೈತಿದ್ದ ಗಾಯತ್ರಿ ಹೋಗ್ತಾ ಹುಡುಗಿಗೆ ಹೊಡೆಯೋದು, ಕಾಲಲ್ಲಿ ಒದ್ದೆಯೋದು, ಹಿಂಗೆಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ದಿನಕ್ಕೆ 5 ಅವರ್, ದಿನ ಅಲ್ಲ ನೈಟ್ 5 ಅವರ್ ಅಷ್ಟೇ ನಿದ್ದೆ ಮಾಡಬೇಕು, ಜಾಸ್ತಿ ನಿದ್ದೆ ಮಾಡೋ ಆಗಿಲ್ಲ, ಹೀಗೆಲ್ಲ ಹುಡುಗಿನ ಹಾಕೊಂಡು ಚಿತ್ರಹಿಂಸೆ ಮಾಡಿದ್ದಾರೆ. ಸಿಂಗಾಪುರಲ್ಲಿ ಒಂದು ರೂಲ್ಸ್ ಇದೆ, ಏನಂತಂದರೆ ಅಲ್ಲಿ ಕೆಲಸಕ್ಕೆ ಹೋಗೋ ಪ್ರತಿಯೊಬ್ಬ ವ್ಯಕ್ತಿನೂ 6 ತಿಂಗಳಿಗೊಂದ್ಸಲ ಮೆಡಿಕಲ್ ಟೆಸ್ಟಿಗೆ ಬರಲೇಬೇಕು. ಈ ಗಾಯತ್ರಿ ಪಿಯಾಂಗ್ನು ಮೆಡಿಕಲ್ ಟೆಸ್ಟ್ಗೆ ಕರ್ಕೊಂಡು ಹೋಗಿದ್ದಾರೆ. ಹೋಗೋಕ್ಕಿಂತ ಮುಂಚೆ ಇವರು ಹೊಡೆದಿರ್ತಾರಲ್ಲ ಮಾರ್ಕ್ಗಳಿರುತ್ತಲ್ಲ, ಅಲ್ಲೆಲ್ಲ ನೀಟಾಗಿ ಕವರ್ ಮಾಡಿಕೊಂಡು ಆ ಹುಡುಗಿನ ಎದುರಿಸಿ, ಯಾರ ಹತ್ರನೂ ಏನೂ ಹೇಳೋಂಗಿಲ್ಲ, ಯಾರ ಹತ್ರನೂ ಏನೂ ಮಾತಾಡೋಂಗಿಲ್ಲ ಅಂತ ಎದುರಿಸ್ಕೊಂಡು ಹುಡುಗಿನ ಕರ್ಕೊಂಡು ಹೋಗಿದ್ದಾರೆ.
ಪಿಯೋಂಗ್ನ ಒಂದ್ಸಲ ಮೆಡಿಕಲ್ ಟೆಸ್ಟಿಗೆ ಕರ್ಕೊಂಡು ಹೋಗಿರ್ಬೇಕಾದ್ರೆ ಡಾಕ್ಟ್ರ್ ಒಬ್ರು ಕೇಳಿದ್ದಾರೆ ಏನಿಲ್ಲ ಮಾರ್ಕು ಅಂತ. ಅದಕ್ಕೆ ಗಾಯತ್ರಿ ಏನು ಹೇಳಿದ್ದಾರೆ ಅಂತಂದರೆ, ಅವಳು ಮನೆ ಕೆಲಸ ಮಾಡಬೇಕಾದ್ರೆ ಕೆಳಗಡೆ ಬಿದ್ದುಬಿಟ್ಲು, ಸೊ ಅದ್ರ ಮಾರ್ಕು ಅಂತ ಹೇಳಿದ್ದಾರೆ. ಅವಳಿಗೆ ಅಲ್ಲೂ ಒಂದು ಚಾನ್ಸ್ ಸಿಕ್ಕಿತ್ತು, ಅವಳು ಅದನ್ನು ಸರಿಯಾಗಿ ಯೂಸ್ ಮಾಡ್ಕೊಳ್ಳಿಲ್ಲ ಅಂತ ಹೇಳೋದಕ್ಕಿಂತ ಅವಳಿಗೆ ಎಷ್ಟು ಭಯ ಇತ್ತು ಅಂತ ಯೋಚನೆ ಮಾಡಿ ಹೊರಗಡೆ ಹೊರಗಡೆ ಒಂದು ಜಾಗಕ್ಕೆ ಹೋಗಿದ್ದೀವಿ, ಅಲ್ಲಿ ಡಾಕ್ಟ್ರ್ ಇದ್ದಾರೆ, ಪೊಲೀಸ್ ಇದ್ದಾರೆ, ಬಟ್ ಅವ್ರ ಹತ್ರ ನಾವು ಹೇಳ್ಕೊಳಕ್ಕಾಗ್ತಿಲ್ಲ ಅಂತಂದರೆ ಅವಳನ್ನ ಎಷ್ಟು ಅವ್ರು ಎದುರಿಸಿರ್ಬೋದು, ಎಷ್ಟೆಲ್ಲ ಹಿಂಸೆ ಕೊಟ್ಟಿರ್ಬೋದು ಅಂತ ಯೋಚನೆ ಮಾಡಿ. ಪಿಯೋಂಗ್ನ ಕೆಲ್ಸಕ್ಕೆ ಕಳಿಸಿರ್ತಾರಲ್ಲ ಏಜೆಂಟ್, ಆ ದೇಶದಿಂದ ಸಿಂಗಾಪುರ್ಗೆ ಕೆಲ್ಸಕ್ಕೆ ಕಳಿಸಿರ್ತಾರಲ್ವ ಏಜೆಂಟ್, ಅವರು ಕಾಲ್ ಮಾಡಿ ಅವಾಗವಾಗ ವಿಚಾರಿಸಿದ್ದಾರೆ. ಅವಾಗೆಲ್ಲ ಪಿಯೋಂಗ್ ಏನಂತ ಹೇಳಿದ್ದಾರೆ ಅಂತಂದರೆ, ಇಲ್ಲ ನಾನು ನಾರ್ಮಲ್ ಆಗಿದ್ದೀನಿ, ನಾನು ಚೆನ್ನಾಗಿದ್ದೀನಿ, ನಾನು ಖುಷಿಯಾಗಿದ್ದೀನಿ ಅಂತ ಹೇಳಿದ್ದಾರೆ ಅನ್ನೋಕ್ಕಿಂತ ಗಾಯತ್ರಿ ಹೇಳ್ಸಿದ್ದಾರೆ. ಈಗ ಹೊಡೆಯೋದು, ಊಟ ಕಮ್ಮಿ ಕೊಡೋದು, ಹಿಂಸೆ ಕೊಡೋದು, ಹೀಗೆಲ್ಲ ಮಾಡ್ತಿದ್ದಿದ್ದು ಗಾಯತ್ರಿ ಹೋಗ್ತಾ ಒಳಗಡೆ ಇರೋ ಟೋಟಲ್ ಸೈಕೋನ ನಾನು ತೋರ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ. ಏನು ಮಾಡಿದ್ದಾಳೆ ಅಂತಂದರೆ, ಈ ಹುಡುಗಿ ಐರನ್ ಮಾಡಬೇಕಾದ್ರೆ ಐರನ್ ಬಾಕ್ಸ್ನ ತೊಗೊಂಡು ಹುಡುಗಿ ಮೈ ಮೇಲೆ ಇಟ್ಬಿಟ್ಟಿದ್ದಾಳೆ. ಅವಳು ಬಡ್ಕೋಬೇಕಾದ್ರೆ ಅವಳು ಕೂದಲನ್ನ ಹಿಡ್ಕೊಂಡು ಮನೆ ಒಳಗಡೆ ಎಲ್ಲ ದರ ಅಂತ ಹೇಳ್ಕೊಂಡು ಹೋಗಿದ್ದಾಳೆ. ಎಷ್ಟು ಫೋರ್ಸ್ಫುಲ್ಲಾಗಿ ಹೇಳ್ಕೊಂಡು ಹೋಗಿದ್ದಾಳೆ ಅಂತಂದರೆ, ಹುಡುಗಿ ಕೂದಲು ಅವಳು ಇಟ್ಕೊಂಡಿದ್ದ ಫೋರ್ಸ್ಗೆ ಕೈಗೆ ಬಂದ್ಬಿಟ್ಟಿತ್ತಂತೆ. ಹಿಂಸೆ ಕೊಡ್ತಿದ್ದ ಗಾಯತ್ರಿಗೆ ಹೋಗ್ತಾ ಭಯ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಇವಳು ಎಲ್ಲಿ ತಪ್ಪಿಸ್ಕೊಂಡು ಹೊರಗಡೆ ಹೋಗಿ ಈ ವಿಷಯಗಳನ್ನೆಲ್ಲ ಹೇಳ್ಬಿಡ್ತಾಳೋ ಅಂತ ಏನು ಮಾಡಿದ್ದಾರೆ, ಪಿಯೋಂಗ್ನ ಒಂದು ನಾವು ನಾಯಿ ಮರಿ ಕಟ್ಟಾಕ್ತೀವಲ್ಲ ಕಾಂಪೌಂಡ್ಗೆ, ಆ ಥರ ಪಿಯೋಂಗ್ನ ಕಾಂಪೌಂಡ್ಗೆ ಕಟ್ಟಾಕಿದ್ರಂತೆ. ಒಂದಿನ ನೈಟ್ 11:30 ಪಿಯೋಂಗ್ ಬಟ್ಟೆ ಒಗಿತಿರ್ಬೇಕಾದ್ರೆ ಗಾಯತ್ರಿ ಮತ್ತು ಗಾಯತ್ರಿಯವ್ರ ಅಮ್ಮ ಇಬ್ಬರೂ ಫ್ರಿಜ್ಜಲ್ಲಿ ಇದ್ದಿದ್ದು ಊಟ ಕಾಣಿಸ್ತಾ ಇಲ್ಲ ಅಂತ ಪಿಯೋಂಗ್ಗೆ ಹಾಕೊಂಡು ಚೆನ್ನಾಗಿ ಹೊಡೆದಿದ್ದಾರೆ. ಎಷ್ಟರ ಮಟ್ಟಿಗೆ ಅಂತಂದರೆ ಅವಳು ಮೂಗಲ್ ಬಾಯೆಲ್ಲ ರಕ್ತ ಬರೋ ಮಟ್ಟಿಗೆ. ಏನು ಮಾಡಿದ್ದಾಳೆ ಅಂತಂದರೆ, ಗಾಯತ್ರಿ ಕೈ ಇದೆಲ್ಲ ಹಾಕೊಂಡು ಮೂಗು ಮೇಲೆ ಗುದ್ದಿದ್ದಾಳೆ ಹುಡುಗಿಗೆ. ಆ ಥರ ಗುದ್ದಿಬೇಕಾದ್ರೆ ಅವಳಿಗೆ ಫುಲ್ ಬ್ಲಡ್ ಬಂದುಬಿಟ್ಟಿದೆ. ಆ ಬ್ಲಡ್ ಹೋಗೋಕ್ಕೆ ಏನು ಮಾಡಿದ್ದಾರೆ ಅಂತಂದರೆ, ಒಂದು ಬಕೆಟಲ್ಲಿ ತಣ್ಣೀರು ತೊಗೊಂಡು ಮೇಲ್ಗಡೆನೇ ಊದ್ಬಿಟ್ಟು ಆ ಹುಡುಗಿ ಕೂದಲನ್ನ ಎಳ್ಕೊಂಡು ಬಂದು ಗೇಟ್ಗೆ ಕಟ್ಟಾಕಿದ್ದಾರೆ. ಕಟ್ಟಾಕಾದ್ಮೇಲೆ ಇವಳು ಪಿಯೋಂಗ್ಗೆ ಹೊಟ್ಟೆ ಹಶ್ವು, ಊಟ ಮಾಡಿಲ್ಲ, ಸುಸ್ತು, ಇವ್ರು ಬೇರೆ ಹಾಕೊಂಡು ಚೆನ್ನಾಗಿ ಹೊಡೆದ್ರಲ್ಲ, ಇವಳೇನು ಮಾಡಿದ್ದಾಳೆ, ಸೊ ಅದು ತಲೆ ತಿರುಗೋದಕ್ಕೆ ನಿದ್ದೆ ಮಾಡಿಬಿಟ್ಟಿದ್ದಾಳೆ. ಅದನ್ನೆಲ್ಲ ಪಿಯೋಂಗ್ ನಿದ್ದೆ ಮಾಡಿದ್ಲು, ತಲೆ ಸುತ್ತಬಿಟ್ಟು ಮಲ್ಕೊಂಡ್ಲು ಅಂತ. ಬೆಳಗ್ಗೆ 5 ಗಂಟೆಗೆ ಗಾಯತ್ರಿ ಏನು ಮಾಡಿದ್ದಾಳೆ ಅಂತಂದರೆ, ಬಂದ್ಬಿಟ್ಟು ಪಿಯೋಂಗ್ನೇ ಎದೊಳಿಸಿದ್ದಾಳೆ. ಅವಳು ಎದ್ದಿಲ್ಲ. ಆಗ ಈ ಗಾಯತ್ರಿ ಏನು ಮಾಡಿದ್ದಾಳೆ, ಕೋಪ ಬಂದು ನಾನು ಎದ್ದೇಳ್ತಾ ಇಲ್ವಲ್ಲ ಅಂದ್ಬಿಟ್ಟು ಹೊಟ್ಟೆಗೆ ಹಾಕ್ಕೊಂಡು ಕಾಲಲ್ಲಿ ಜೋರಾಗಿ ಒದ್ದಿದ್ದಾಳೆ ಹುಡುಗಿಗೆ. ಅವಳು ಆಗಲೂ ಎದ್ದಿಲ್ಲ. ಅವಾಗ ಏನು ಮಾಡಿದ್ದಾಳೆ, ಕೂದಲನ್ನ ಹಿಡ್ಕೊಂಡು ಗೇಟ್ ಇರುತ್ತಲ್ಲ, ಗೇಟ್ಗೆ ಹಾಕೊಂಡು ಚೆನ್ನಾಗಿ ಗುದ್ದಿದ್ದಾಳೆ 3 ಸಲ. ಗುದ್ದಾಗಲೂ ಅವಳು ಎದ್ದಿಲ್ಲ. ಇವಳು ಎದ್ದೇಳ್ತಾನೆ ಇಲ್ವಲ್ಲ ಅಂದ್ಬಿಟ್ಟು ಮೆಟ್ರೆ ಹಿಡ್ಕೊಂಡು ಎತ್ತಿದ್ದಾಳೆ. ಎದೊಳ ಮೇಲೆ ಅಂತ ಕಪಾಲ ಮೇಲೆ ತಟ್ಟಿದ್ದಾಳೆ. ಆಗಲೂ ಪಿಯೋಂಗ್ ಎದ್ದಿಲ್ಲ. ನಿಮ್ಗೆ ಆಲ್ರೆಡಿ ಅರ್ಥ ಆಗಿರುತ್ತೆ ಅಲ್ಲೇನು ನಡೆದಿದೆ ಅಂತ. ಓಕೆ, ಇವಾಗ ಗಾಯತ್ರಿ ಫ್ಯಾಮಿಲಿ ಬಗ್ಗೆ ನೋಡೋಣ. ಗಾಯತ್ರಿಯವ್ರ ಅಮ್ಮ, ಗಾಯತ್ರಿಗೆ ಒಬ್ಬ ಮಗ ಇರ್ತಾನೆ, ಇನ್ನೊಂದು ಚಿಕ್ಕ ಪಾಪು, 2 ತಿಂಗಳು ಪಾಪು, ಮತ್ತು ಅವ್ರ ಗಂಡ ಕೆಲ್ಸಕ್ಕೆ ಹೋಗ್ಬಿಡ್ತಾರೆ. ಅವ್ರ ಅಮ್ಮ ಅವ್ರ ಮಕ್ಕಳುಗಳು ಅಷ್ಟೇ ಮನೇಲಿರ್ತಾರೆ. ಗಾಯತ್ರಿ ಏನು ಮಾಡ್ತಾಳೆ ಅಂತಂದರೆ, ಇವಾಗ ಪಿಯೋಂಗ್ ತಲೆ ಬಿದ್ದುಬಿಟ್ಟಿದ್ದಾಳೆ ಅಲ್ವಾ, ಅವ್ರ ಹಸ್ಬೆಂಡ್ ಕೆಲ್ಸಕ್ಕೆ ಹೋಗೋವರೆಗೂ ವೆಯ್ಟ್ ಮಾಡಿಬಿಟ್ಟು ಅವ್ರ ಹಸ್ಬೆಂಡ್ ಕೆಲ್ಸಕ್ಕೆ ಹೋದಾದ್ಮೇಲೆ ಅವ್ರ ಅಮ್ಮನ ಕರ್ಕೊಂಡು ಬಂದ್ಬಿಟ್ಟು ತೋರಿಸ್ತಾಳೆ. ಅಮ್ಮ ಪಿಯೋಂಗ್ ಎಷ್ಟು ಮಾಡಿದ್ರು ಇದು ಹೇಳ್ತಾ ಇಲ್ಲ, ಸ್ವಲ್ಪ ನೋಡು ಅಂತ. ಅವರಮ್ಮ ಚೆಕ್ ಮಾಡಿಬಿಟ್ಟು ಏನು ಮಾಡ್ತಾರೆ, ಉಸಿರಿಲ್ಲ, ಇದು ನಾವು ಫೋನ್ ಮಾಡಿ ಡಾಕ್ಟ್ರನ್ನ ಕರೆಸ್ಬಿಡೋಣ ಅಂತ ಡಾಕ್ಟ್ರನ್ನ ಕರೆಸ್ಬಿಟ್ಟು ಚೆಕ್ ಮಾಡ್ತಾರೆ. ಚೆಕ್ ಮಾಡಿಬಿಟ್ಟು ಡಾಕ್ಟ್ರ್ ಏನು ಹೇಳ್ತಾರೆ ಅಂತಂದರೆ, ಈ ಹುಡುಗಿಗೆ ಆಲ್ರೆಡಿ ಜೀವ ಹೋಗ್ಬಿಟ್ಟಿದೆ ಅಂತ ಹೇಳ್ತಾರೆ. ಡಾಕ್ಟ್ರುಗಳಂದರೆ ಸುಮ್ಮನೆ ಇಲ್ಲ, ಅವ್ರಿಗೆಲ್ಲ ಅರ್ಥ ಆಗುತ್ತೆ. ಅವಳ ಕೈಯಲ್ಲಿರೋ ಮಾರ್ಕು, ಅವಳು ಹೊಡೆದಿರೋ ಮಾರ್ಕು ಎಲ್ಲ ಗೊತ್ತಾಗಿ ಡಾಕ್ಟರ್ ಆಂಬ್ಯುಲೆನ್ಸ್ ಆಗಿ ಪೊಲೀಸ್ಗೆ ಇನ್ಫಾರ್ಮ್ ಮಾಡ್ತಾರೆ. ಸ್ಟಾರ್ಟಿಂಗ್ ಪೊಲೀಸ್ ಅವ್ರು ಬಂದು ಚೆಕ್ ಮಾಡಬೇಕಾದ್ರೆ ಗಾಯತ್ರಿ ಏನು ಹೇಳ್ತಾಳೆ ಅಂತಂದರೆ, ಇಲ್ಲ ನಾನೇನು ಮಾಡಿಲ್ಲ, ನನಗೋದಕ್ಕೂ ಸಂಬಂಧ ಇಲ್ಲ, ನಮಗೇನು ಗೊತ್ತಿಲ್ಲ, ಅವಳಾಗೋಳೆ ತಲೆ ಸುದ್ದಿದ್ಲು, ಎಲ್ಲ ನಾರ್ಮಲಾಗಿ ಹೇಳೋ ಥರನೇ ಗಾಯತ್ರಿನೂ ಹೇಳ್ತಾಳೆ. ಆದರೆ ಮನೇಲಿ CCTV ಇದ್ದಿದ್ದು ಗುರುತುಗಳಿರುತ್ತೆ. CCTVದು ಫುಟೇಜ್ ಕೇಳ್ತಾರೆ. ಇವರು ಕೊಡಲ್ಲ, ಇಲ್ಲ ನಮ್ಮ ಹತ್ರ ಇಲ್ಲ ಅಂತ ಹೇಳ್ತಾರೆ. ಪೊಲೀಸ್ಗಳು ಬಿಡ್ತಾರೆ. ಮನೆಯೆಲ್ಲ ನೀಟಾಗಿ ಚೆಕ್ ಮಾಡಿದಾಗ CCTV ಫುಟೇಜ್ಗಳು ಸಿಗುತ್ತೆ. ಅದನ್ನು ಹಾಕಿ ನೋಡಿದಾಗ ಅವ್ರು ಕೊಟ್ಟಿರೋ ಹಿಂಸೆಗಳು, ಹುಡುಗಿ ಅನುಭವಿಸಿರೋ ಹಿಂಸೆಗಳೆಲ್ಲ ಅದರಲ್ಲಿ ರೆಕಾರ್ಡ್ ಆಗಿರುತ್ತೆ. ಅಕ್ಕಪಕ್ಕದ ಮನೆಯವ್ರ ಹತ್ರ ಎಲ್ಲ ಗಾಯತ್ರಿ ಬಗ್ಗೆ ವಿಚಾರಿಸ್ಬೇಕಾದ್ರೆ, ಇಲ್ಲ ಗಾಯತ್ರಿ ತುಂಬ ಒಳ್ಳೆಯವರು, ಅವ್ರಂಗೆಲ್ಲ ಮಾಡಿರೋಕ್ಕೆ ಚಾನ್ಸ್ ಇಲ್ಲ ಅಂತ ಹೇಳಿದ್ದಾರೆ. ಪಿಯೋಂಗ್ನ ಪೊಲೀಸ್ನವರು ಅವಳ ಬಾಡಿನ ತೊಗೊಂಡೋಗ್ಬಿಟ್ಟು ಪೋಸ್ಟ್ ಮಾರ್ಟಮ್ ಮಾಡಬೇಕಾದ್ರೆ ಅವಳ ಬಾಡೀಲಿ 41 ಮಾರ್ಕ್ಗಳು, ಗಾಯದ ಮಾರ್ಕ್ಗಳು 41 ಇತ್ತಂತೆ. ಗಾಯಗಳು 47 ಗಾಯ, ಸುಟ್ಟಿರೋದು, ಹೊಡೆದಿರೋದು, ಗಿಂಡಿರೋದು ಪ್ರತಿಯೊಂದು. ಗಾಯತ್ರಿ ಮತ್ತು ಗಾಯತ್ರಿಯವರ ಅಮ್ಮನ ಅರೆಸ್ಟ್ ಮಾಡ್ತಾರೆ. ತೀರ್ಪೇನು ಬರುತ್ತೆ ಅಂದರೆ ನೇಣಿಗೆ ಹಾಕಬೇಕು ಅಂತ ಬರುತ್ತೆ. ಆದರೆ ಗಾಯತ್ರಿಯವರ ಲಾಯರ್ ಇದ್ದಾರಲ್ಲ, ಅವರೇನು ವಾದ ಮಾಡ್ತಾರೆ ಅಂತಂದರೆ,
ಗಾಯತ್ರಿಗೆ ಮೈಂಡ್ಸೆಟ್ ಸರಿ ಇಲ್ಲ, ಅವ್ರ ಮೆಂಟಲ್ ಹೆಲ್ತ್ ಸರಿ ಇಲ್ಲ ಅಂತ ವಾದ ಮಾಡ್ತಾರೆ. ಇಷ್ಟೆಲ್ಲ ಮ್ಯಾಟ್ರ್ ನಡೀತಿರ್ಬೇಕಾದ್ರೆ ಅವ್ರ ಗಂಡ ಏನು ಮಾಡ್ತಿದ್ರು ಇದೆಲ್ಲ ಅವ್ನಿಗೆ ಗೊತ್ತಿಲ್ಲೇ ನಡೆದಿರಲ್ಲ. ಯಾಕಂದರೆ ಅವ್ನ ಮನೆ ಒಳಗಡೆನೇ ಇದ್ದಾನೆ, ಅವ್ನಿಗೆ ಗೊತ್ತಿಲ್ಲ ಏನೋ ನಡೆದಿರಲ್ಲ ಅಲ್ವಾ ಅಂತ ನೀವು ಕೇಳ್ಬೋದು. ಅವನು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾನೆ. ನನಗೆ ಯಾರಿಗೂ ಮರ್ಯಾದೆ ಕೊಡೋಕ್ಕೆ ಇಷ್ಟ ಆಗ್ತಿಲ್ಲ, ಅದಕ್ಕೆ ಅವನು ಇವನು ಅಂತ ಮಾತಾಡ್ತಾಯಿದ್ದೀನಿ. ಅವನು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾನೆ. ಅದು ಅಲ್ಲದೆ ಅವನು ಪೊಲೀಸ್, ಆ ಕೆಲಸದಿಂದ ಅವನು ತೆಗ್ದಾಕಿದ್ದಾರೆ. ನಾನು ಹೇಳಿದ್ದೆ ಅಲ್ವಾ, ಗಾಯತ್ರಿ ನೇಣಿಗೆ ಹಾಕ್ಬೇಕಿತ್ತು. ಆದರೆ ಅವ್ರು ಲಾಯರ್ ಬಂದ್ಬಿಟ್ಟು ವಾದ ಮಾಡಿದ್ರು. ಏನಂತ ಅಂತಂದ್ರೆ, ನಮ್ಮ ಕ್ಲೈಂಟ್ದು ಮೈಂಡ್ ಸರಿಯಿಲ್ಲ, ಅವ್ರಿಗೆ ಮೆಂಟಲ್ ಹೆಲ್ತ್ ಸರಿಯಿಲ್ಲ, ಹಾಗಾಗಿ ಅವ್ರಿಗೆ ಮಾಡಿದ್ರು ಅಂತ. ಆ್ಯಕ್ಚುಲಿ ಅದು ನಿಜ. ಗಾಯತ್ರಿಗೆ 2ನೇ ಮಗು ಹುಟ್ಟಾದ್ಮೇಲೆ ಅವಳಿಗೆ ಬಂದ್ಬಿಟ್ಟು ಕ್ಲೀನಿಂಗ್ ಡಿಸಾರ್ಡರ್ ಬಂದಿದೆ. ಕ್ಲೀನಿಂಗ್ ಡಿಸಾರ್ಡರ್ ಅಂದರೆ ಹೆಂಗೆ ಅಂತಂದರೆ, ಕ್ಲೀನಾಗಿರಬೇಕು, ಒಂಚೂರು ಕಸ ಇರಬಾರ್ದು, ಅದೊಂಥರ ಆಗ್ತಾ ಇರುತ್ತೆ ಇರಿಟೇಷನ್. ಆ ಥರ ಕ್ಲೀನಿಂಗ್ ಡಿಸಾರ್ಡರ್ ಬಂದಿತ್ತು. ಇನ್ನೊಂದು ಡಿಸಾರ್ಡರ್ ಏನು ಅಂತಂದರೆ ಡಿಪ್ರೆಷನ್. ಮಗು ಹುಟ್ಟಾದ್ಮೇಲೆ ಒಬ್ಬೊಬ್ಬರಿಗೆ ಒಂಥರ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ, ಒಂಥರ ಏನೇನೋ ಯೋಚನೆ ಮಾಡೋದು. ಮಗು ಹುಟ್ಟೋಕ್ಕಿಂತ ಮುಂಚೆ ಒಂಥರ ಇರ್ತಾರೆ, ಮಗು ಹುಟ್ಟಾದ್ಮೇಲೆ ಒಂಥರ ಇರ್ತಾರೆ. ಬೇಕಾದರೆ ಕೆಲವೊಬ್ಬರನ್ನ ಅಬ್ಸರ್ವ್ ಮಾಡಿ. ಆ ಥರ ಅವಳಿಗೆ ಡಿಪ್ರೆಷನ್ಗೆ ಒಳಗಾಗಿದ್ದಾಳೆ. ಈ ಥರ ಕ್ಲೀನಿಂಗ್ ಡಿಸಾರ್ಡರು ಈ ಥರ ಇದೆ ಅಂತಂದರೆ ಏನು ಮಾಡಬೇಕು ಅದು ನಮಗೆ ಅರಿವಾಗುತ್ತೆ. ಏನೋ ಸರಿ ಇಲ್ಲ, ಸ್ವಲ್ಪ ಮೊದಲಿನ ಥರ ಇಲ್ಲ ಅಂತ ನಮಗೆ ಅನ್ನಿಸ್ತದೆ. ಅವಾಗ ಅವಳು ಏನು ಮಾಡಬೇಕಾಗಿತ್ತು, ಹಾಸ್ಪಿಟಲ್ಗೆ ಹೋಗಿ ಡಾಕ್ಟರ್ ಹತ್ರ ತೋರಿಸ್ಬೇಕಿತ್ತು. ಇವನು ಗಂಡ ಪೊಲೀಸ್ ಅಲ್ವಾ, ಇವನಾದರೂ ಕರ್ಕೊಂಡೋಗಿ ತೋರಿಸ್ಬೇಕಿತ್ತು. ಯಾವುದೋ ಪಾಪ ಕೆಲಸ ಹುಡ್ಕೊಂಡು ಒಂದು ಮಗುನ ಯಾರ ಹತ್ರನೋ ಬಿಟ್ಬಿಟ್ಟು ಬಂದಿರೋ ಅಮಾಯಕಿ ಮೇಲೆ ತೋರಿಸಿದ್ರೆ, ಗಾಯತ್ರಿ 30 ವರ್ಷ ಜೈಲಲ್ಲೇ ಇರಬೇಕು. ಗಾಯತ್ರಿಯವರ ಹಸ್ಬೆಂಡ್ ಮತ್ತು ಅವ್ರ ಅಮ್ಮನಿಗೆ ಇನ್ನೂ ತೀರ್ಪು ಬಂದಿಲ್ವಂತೆ. ಗಾಯತ್ರಿಯವರ ಹಸ್ಬೆಂಡ್ ಬಂದು 2020ರಲ್ಲಿ ಗಾಯತ್ರಿಗೆ ಡೈವರ್ಸ್ ಕೊಟ್ಟಿದ್ದಾರೆ. ಅಂದರೆ ಅವಳು ಜೈಲಲ್ಲಿದ್ದಾಳೆ, ಜೈಲಲ್ಲಿಂದನೇ ಸೈನ್ ಹಾಕ್ಸ್ಕೊಂಡಿದ್ದಾರೆ, ನನಗೂ ನಿನಗೂ ಏನೂ ಸಂಬಂಧ ಇಲ್ಲ ಅಂತ. ಪಾಪ ಅಲ್ವಾ ಹುಡುಗಿ, ಒಂದು ಮಗುನ ಎಲ್ಲೋ ಬಿಟ್ಬಿಟ್ಟು ಆ ಮಗುಗೋಸ್ಕರ ಎಷ್ಟೆಷ್ಟೋ ಕನಸು ಕಟ್ಕೊಂಡು ಅವಳು ಬರಬೇಕಾದ್ರೆ ಏನೇನು ಯೋಚನೆ ಮಾಡ್ಕೊಂಡ್ಬಂದಿರ್ತಾಳೆ. ನನ್ನ ಮಗುನ ಚೆನ್ನಾಗಿ ನೋಡ್ಕೋಬೇಕು, ನನ್ನ ಮಗುಗೊಂದು ಮನೆ ಕಟ್ಟಬೇಕು, ನನ್ನ ಮಗುನ ಹಂಗೆ ಸಾಕಬೇಕು ಹಿಂಗೆ ಸಾಕಬೇಕು ಅಂತ ಎಷ್ಟು ಕಷ್ಟಪಟ್ಟಿರ್ತಾಳೆ. ಚಿಕ್ಕ ವಯಸ್ಸಿಂದ ಬರೀ ಕಷ್ಟನೇ. ಬಡ ಕುಟುಂಬದಲ್ಲಿ ಹುಟ್ಟಿ ಮದುವೆ ಆಗಿ ಅವ್ನು ಬಿಟ್ಬಿಟ್ಟು ಓಡೋಗಿ ಮಗು ಸಾಕಬೇಕು ಅಂತ ನಿಮ್ಮ ಮನೆಗೆ ಬಂದಿದ್ರೆ ನೀವು ಮಾಡಿದ್ದೇನು ತಪ್ಪಲ್ವಾ? ಇವತ್ತಿನ ವಿಡಿಯೋ ಇಷ್ಟೇ. ನೆಕ್ಸ್ಟು ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ.